ಒಂದು ಸಿನಿಮಾಗೆ ನಾಯಕ ನಟನಾಗಿ ಅಭಿನಯಿಸ್ತಾ ಇದ್ದೀನಿ. ನಿಮ್ಮೆಲ್ಲ ಆಶೀರ್ವಾದ ಬೇಕು. ನನ್ನ ಒಂದು ಬಿಸ್ನೆಸ್ ನ ಜೊತೆಗೆ ಸಿನಿಮಾ ರಂಗಕ್ಕೂ ಕೂಡ ಕಾಲಿಡ್ತಾ ಇದ್ದೀನಿ. ಬಿಗ್ ಬಾಸ್ ಪ್ರತಾಪ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಗೊತ್ತಾಗತ್ತೆ. ಡ್ರೋನ್ ಪ್ರತಾಪ್ ಅಂತ ಹೇಳಿ, ನಾನೇ ಡ್ರೋನ್ ಅನ್ನ ಕಂಡಿಡಿದ್ದು ಅಂತ ಹೇಳಿ ಕರ್ನಾಟಕದ ಜನ ಅಷ್ಟೇ ಅಲ್ಲದೆ ಭಾರತದಲ್ಲಿ ಹಲವಾರು ಜನಕ್ಕೆ ಟೋಪಿಯನ್ನ ಹಾಕಿದಂತಹ ವ್ಯಕ್ತಿ ಡ್ರೋನ್ ಪ್ರತಾಪ್ ಅವರು ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ತಿದ್ರೆ. ಅವರು ಯಾವುದೇ ಒಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರು, ಫೋಟೋಗಳನ್ನ ಅಪ್ಲೋಡ್ ಮಾಡಿದ್ರು, ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಹಾಕ್ತಾ ಇದ್ರು ಜನಗಳು. ಹೀಗೆ ಡ್ರೋನ್ ಪ್ರತಾಪ್ ಅವರನ್ನ ಬಿಗ್ ಬಾಸ್ ಸೀಸನ್ 10ಕ್ಕೆ ಬಿಗ್ ಬಾಸ್ ಅವರು ಆಯ್ಕೆ ಮಾಡ್ತಾರೆ. ಆಗ ಕೂಡ ಜನಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಬಿಗ್ ಬಾಸ್ಗೆ ಹೋಗ್ಬೇಕಂದ್ರೆ ನಾವು ಏನಾದರೂ ಒಂದು ಕೆಟ್ಟ ಕೆಲಸ ಮಾಡಲೇಬೇಕು ಅಂತ ಹೇಳಿ ಜನಗಳ ಮೈಂಡ್ಗೆ ಕೂತ್ಕೊಬಿಡುತ್ತೆ. ಇದಕ್ಕೆಲ್ಲ ಒಂದು ಉತ್ತರನ ನಮ್ಮ ಸುದೀಪ್ ಅವರು ಕೊಟ್ಟಿರ್ತಾರೆ. ಇದಕ್ಕೆ ಬದ್ಧವಾಗಿ ನಿಂತಿದ್ದು ಡ್ರೋನ್ ಪ್ರತಾಪ್ ಅವರು. ಸೀಸನ್ 10ರಲ್ಲಿ ಅತಿ ಹೆಚ್ಚು ಓಟ್ಗಳನ್ನು ಪಡೆದು ರನ್ನರ್ ಅಪ್ ಆದಂತಹ ವ್ಯಕ್ತಿ ಈ ಡ್ರೋನ್ ಪ್ರತಾಪ್. ಹೊರಗಡೆ ಬಂದಾದ ನಂತರ ಜನಗಳ ಮನಸ್ಸನ್ನು ಗೆದ್ದವನು ಹೊರಗಡೆ ಹೋಗ್ಬೇಕಾದ್ರೆ ಅಷ್ಟೇ ಜನರ ವಿರೋಧವನ್ನು ಕೂಡ ಒಡ್ಕೊಂಡಿದ್ದ. ಹಾಗೆ ಹೊರಗಡೆ ಬಂದ ಮೇಲೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಹಾಗೂ ತಾನು ಮಾಡಿದ ತಪ್ಪನ್ನು ತಿದ್ದುಕೊಂಡು ಜನಗಳ ಮನಸ್ಸನ್ನು ಗೆಲ್ಲೋದ್ರಲ್ಲಿ ಸಕ್ಸಸ್ ಆದಂತಹ ವ್ಯಕ್ತಿ ಡ್ರೋನ್ ಪ್ರತಾಪ್ ಅವರು. ಈಗ ಡ್ರೋನ್ ಪ್ರತಾಪ್ ಅವರು ಒಂದು ದೊಡ್ಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಯೂಟ್ಯೂಬ್ ಚಾನೆಲ್ ಅವರು ಅವ್ರನ್ನ ಸಂದೇಶ ನಡೆಸಬೇಕಾದ್ರೆ ಈ ಬದಿಯ ಬಿಗ್ ಬಾಸ್ ಅನ್ನ ನೀವು ನೋಡ್ತಿದ್ದೀರಾ ಅಂತ ಕೇಳಿದ್ಕೆ ಇಲ್ಲ ಅನ್ನೋ ಒಂದು ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ರು. ನನಗೆ ನೋಡುವಷ್ಟು ಟೈಮು ಇಲ್ಲ ಅಂತ ಕೂಡ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಅನ್ನೋ ಒಂದು ಪ್ಲಾಟ್ಫಾರ್ಮೇ ಪ್ರತಾಪ್ ಅವ್ರನ್ನ ಬೆಳೆಸಿದ್ದು ಅಂತ ಹೇಳಿ ಕೂಡ ಪ್ರತಾಪ್ ಅವರು ಇದುವರೆಗೂ ಮರ್ತಿಲ್ಲ. ಆದ್ರೆ ಈ ವಿಚಾರ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತು ಡ್ರೋನ್ ಪ್ರತಾಪ್ ಅವರು ಒಂದು ದೊಡ್ಡ ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಅದು ಸಿನಿಮಾದ ನಟರಾಗಿ ಇವತ್ತು ಒಂದು ಚಿತ್ರಕ್ಕೆ ಅಗ್ರಿಮೆಂಟ್ಗೆ ಸೈನ್ ಅನ್ನ ಹಾಕಿದ್ದಾರೆ. ಸೊ ಅಷ್ಟೇ ಅಪ್ಡೇಟ್ ಅನ್ನ ಡ್ರೋನ್ ಪ್ರತಾಪ್ ಅವರು ಕೊಟ್ಟಿದ್ದಾರೆ. ಬಟ್ ಅದರ ಕೆಳಗಡೆ ನಾಯಕ ನಟಿಯಾಗಿ ನಮ್ಮ ಸಂಗೀತ ಶೃಂಗೇರಿ ಅವರು ಇದ್ದಾರಾ, ಅಥವಾ ಕುಪ್ಪಂಡ ಅವರು, ತನಿಷಾ ಕುಪ್ಪಂಡ ಅವರು ಇದ್ದಾರಾ, ಬಿಗ್ ಬಾಸ್ ನಲ್ಲಿ ಇದ್ದಂತಹ ನಮ್ರತಾ ಅವರು ಇದ್ದಾರಾ ಅಂತ ಹೇಳಿ ಜನಗಳು ಕಮೆಂಟ್ ಹೊಡೆದಿದ್ದಾರೆ. ಇದರ ಬಗ್ಗೆ ಎಲ್ಲೂ ಕೂಡ ಒಂದು ಅಪ್ಡೇಟ್ ಅನ್ನ ಕೊಡದಿರುವಂತಹ ಡ್ರೋನ್ ಪ್ರತಾಪ್ ಅವರು, ನಾನು ಒಂದು ಸಿನಿಮಾಗೆ ನಾಯಕ ನಟನಾಗಿ ಆಯ್ಕೆಯಾಗಿದ್ದೀನಿ, ಅದಕ್ಕೆ ಆಂಜನೇಯ ಸನ್ನಿಧಿಯಲ್ಲಿ ಸೈನ್ ಹಾಕ್ತಿದ್ದೀನಿ ಅಂತ ಹೇಳಿ ಅವರ ಊರಿನ ಒಂದು ದೇವಸ್ಥಾನದಲ್ಲಿ ಅದಕ್ಕೆ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಮತ್ತೊಂದು ಕ್ಷೇತ್ರಕ್ಕೆ ಕಾಲಿಡ್ತಿರೋದು ತುಂಬ ಒಳ್ಳೆಯ ಕೆಲಸ ಅನ್ಬೋದು. ಎಲ್ಲರಿಗೂ ಕೂಡ ಅವರು ಬೇಡ್ಕೊಂಡಿದ್ದಾರೆ, ಕೈ ಬೇಡಿ ನಾನು ಮತ್ತೊಂದು ಕ್ಷೇತ್ರಕ್ಕೆ ಕಾಲಿಡ್ತಿದ್ದೀನಿ, ಅಲ್ಲೂ ಕೂಡ ನನ್ನ ಹಾರೈಸಿ ಅಂತ ಹೇಳಿ ಡ್ರೋನ್ ಪ್ರತಾಪ್ ಅವರು ಬೇಡ್ಕೊಂಡಿದ್ದಾರೆ. ಸೊ ಡ್ರೋನ್ ಪ್ರತಾಪ್ ಅವರು ಕನ್ನಡ ಚಲನಚಿತ್ರ ಇಂಡಸ್ಟ್ರಿಯಲ್ಲೂ ಕೂಡ ಕಾಲಿಡ್ತಿರೋದ್ರಿಂದ ಅದರಲ್ಲೂ ಕೂಡ ಬೆಳಿತಾರಾ ಅಥವಾ ಎಲ್ಲಿ ಕಾಲಿಡುವಿ ಬೀಳ್ತಾರಾ ಅಂತ ಹೇಳಿ ಅದು ನೋಡಬೇಕಾಗಿದೆ. ಸೊ ನಾಯಕ ನಟಿ ಯಾರು ಎಂಬುದು ಇನ್ನೂ ನಿಗೂಢವಾಗಿದೆ. ಇಷ್ಟರಲ್ಲೇ ಡ್ರೋನ್ ಪ್ರತಾಪ್ ಅವರು ತಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ಅದನ್ನು ಕೂಡ ಅಪ್ಡೇಟ್ ಕೊಡೋದಾಗಿ ಹೇಳ್ಕೊಂಡಿದ್ದಾರೆ. ಸೊ ನಿಮ್ಮ ಅನಿಸಿಕೆ ಯಾರು ನಾಯಕ ನಟಿ ಆಗಿರ್ಬೋದು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ.